ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವರಿಗೆ ಲಾಸ್ಟ್ ಕಟ್ ಹಾಗೆ ಬುಕ್ ಸೆಟ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಹಾಗೆ ಯಾವ ಥರ ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ ಅನ್ನೋದನ್ನ ಮ್ಯಾಚ್ ಟೈಮಲ್ಲಿ ಮಾಡ್ಕೊಳ್ಳೋದಂತ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಬ್ಯಾಕ್ ಅಂದರೆ ಏನು, ಲೇ ಅಂದರೆ ಏನು ಅಂತಲೂ ಕ್ಲಿಯಾರಿಟಿಯಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಅನ್ನೋದನ್ನ ಸ್ಕಿಪ್ ಮಾಡದೆ ನೋಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈಗ ಪ್ರೆಸೆಂಟು ನನ್ನ ಅಕೌಂಟಲ್ಲಿ 4,46,000 ಸಮಥಿಂಗ್ 300 ಚಿಲ್ಲರೆ ಸಮಥಿಂಗ್ ಇದೆ. ಇದನ್ನು ನಾನು 20 ಡೇಸಲ್ಲಿ ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ ಮಾಡಿ ಟ್ರೇಡಿಂಗಲ್ಲಿ ಗಳಿಸಿರೋದು. ಟ್ರೇಡಿಂಗ್ ಅಂತ ಹೆಂಗೆಪ್ಪ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ವರ್ಡ್ಸ್ ಅನ್ನೋದನ್ನ ನಾವು ಇಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ಕಾಪಿ ಸ್ಟ್ರೈಕ್ ಬಂದು ವಿಡಿಯೋ ಅನ್ನೋದು ಡಿಲೀಟ್ ಆಗುತ್ತೆ. ಅದರಿಂದ ನೀವು ಟ್ರೇಡಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ. ಟ್ರೇಡಿಂಗ್ ಅನ್ನೋದನ್ನ ನಾನು ಏನಕ್ಕೆ, ಯಾವ ಪದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನಾನು ಪ್ರೆಸೆಂಟ್ ಈ 4,46,000 ಚಿಲ್ಲರೆ ಅನ್ನೋದನ್ನ ನಾನು ಎಷ್ಟು ಡೆಪಾಸಿಟ್ ಮಾಡಿದೆ ಅಂದರೆ, ಫಸ್ಟ್ ನಾನು 50,000ನ ಡೆಪಾಸಿಟ್ ಮಾಡಿ ನಾನು ಬುಕ್ ಸೆಟ್ ಮತ್ತು ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ ಮಾಡಿಕೊಂಡು ಈಗ ಪ್ರೆಸೆಂಟ್ 26 ಡೇಸಲ್ಲಿ ನಾನು 4,46,000 ಸಮಥಿಂಗ್ ಅರ್ನ್ ಅನ್ನೋದನ್ನು ಮಾಡಿದ್ದೀನಿ. ಹೀಗೆ ಇನ್ನೇನು IPL ಸ್ಟಾರ್ಟ್ ಆಗ್ತಿದೆ. ನೀವು ಅಮೌಂಟ್ನ ಗಳಿಸ್ಕೊಳ್ಬೇಕು, ಅರ್ನ್ ಮಾಡಬೇಕು ಅಂದರೆ ಯಾವುದೇ ರೀತಿ ಲಾಸ್ ಆಗದಿರೋ ಅಮೌಂಟ್ ಅನ್ನೋದನ್ನ ಅರ್ನ್ ಮಾಡಬೇಕು ಅಂದರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನೋದನ್ನ ಕೊಟ್ಟಿದ್ದೀನಿ. ಜೆನ್ಯೂನಾಗಿ ಕೊಟ್ಟಿದ್ದೀನಿ. ನಾನು ಯಾವುದೇ ರೀತಿ ಒತ್ತಾಯ ಮಾಡ್ತಿಲ್ಲ ನಿಮಗೆ ಏನಾದರೂ ಅರ್ನ್ ಮಾಡಬೇಕು ಈ IPLಲ್ಲಿ ಅಮೌಂಟ್ ಅನ್ನೋದನ್ನ ಅಂದ್ಕೊಂಡ್ರೆ ಆ ಟೆಲಿಗ್ರಾಮಲ್ಲಿ ಹೋಗಿ ಜಾಯ್ನ್ ಆಗಿ. ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನೋದನ್ನ IPL ಬಗ್ಗೆ ಹೇಳ್ತೀನಿ. ಹಾಗೆ ಯಾವ ಥರ ಎಲ್ಲ ನೀವು ಅರ್ನ್ ಮಾಡ್ಬೋದು ಅಮೌಂಟ್ ಅನ್ನೋದನ್ನ ಟ್ರೇಡಿಂಗಲ್ಲಿ ಅಂತ ಅದನ್ನು ಕ್ಲಿಯರಾಗಿ ಹೇಳ್ತೀನಿ. ಹೋಗಿ ಜಾಯ್ನ್ ಆಗಿ. ಹಾಗೆ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋದು, ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ ಬರ್ತಿರುತ್ತೆ. ಫ್ರೆಂಡ್ಸ್, ಈಗ ನಾವು ಮೈನ್ ವೀಡಿಯೋ ಕಡೆ ಹೊರಟೋಗೋಣ. ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ ಯಾವ ಥರ ಮಾಡ್ಕೊಳ್ಳೋದಂತ. ಅದಕ್ಕಿಂತ ಮುಂಚೆ ನಿಮಗೆ ಬ್ಯಾಕ್ ಮತ್ತು ಲೇ ಅಂತ ಆಪ್ಷನ್ಸ್ ಕಾಣಿಸ್ತಿರುತ್ತಲ್ಲ, ಇಲ್ಲಿ ಬ್ಯಾಕ್ ಅಂದರೆ ಏನು, ಲೇ ಅಂದರೆ ಏನು ಅಂತ ನಿಮ್ಗೆ ಫಸ್ಟು ತಿಳಿಸ್ಕೊಡ್ತೀನಿ. ಬ್ಯಾಕ್ ಅಂದರೆ ಏನೂ ಇಲ್ಲ ಗೈಸ್, ಸಿಂಪಲ್ಲು. ನಾವು ಯಾವುದೇ ಒಂದು ಟೀಮ್ ಮೇಲೆ ನಾವು ಎಂಟ್ರಿ ತೊಗೊಳ್ಬೇಕಂದ್ರೆ ಬ್ಯಾಕ್ ಸೈಡ್ ಇರೋ ಕಡೆ ಮಾತ್ರ ನಾವು ಎಂಟ್ರೀಸ್ ತೊಗೊಳ್ಬೇಕು. ಅದು ಬಿಟ್ಟು ನಾವು ಲೇ ಮೇಲೆ ನಾವು ಎಂಟ್ರೀಸ್ ಅನ್ನೋದನ್ನ ತೊಗೊಳ್ಬಾರ್ದು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೋಡಿ, ಈಗ ಬ್ಲೂ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಆ ಕಾಲಮೇ ಬ್ಯಾಕ್ ಕಾಲಮ್ ಅಂತ. ಫ್ರೆಂಡ್ಸ್, ನಿಮಗೆ ಬ್ಯಾಕ್ ಅಂದರೆ ಏನಂತ ಅರ್ಥ ಆಯಿತು. ಎಂಟ್ರೀಸ್ ತಗೊಳ್ಳೋದಕ್ಕೆ ಬ್ಯಾಕ್ ಅಂತ ಕರಿತೀರಿ, ಬ್ಯಾಕ್ ಕಾಲಮ್ ಅಂತ ಕರಿತೀರಿ. ಲೇ ಅಂದರೆ ಏನಪ್ಪ ಅಂದರೆ, ಲೇನ ನಾವು ಯಾವಾಗಪ್ಪ ಯೂಸ್ ಮಾಡ್ತೀರಿ ಅಂದರೆ ಲಾಸ್ಟ್ ಕಟ್ ಮಾಡ್ಕೊಳ್ಳೋ ಟೈಮಲ್ಲಿ ಲೇ ಅನ್ನೋ ಕಾಲಮ್ ಅನ್ನೋದನ್ನ ನಾವು ಯೂಸ್ ಮಾಡ್ಕೊಳ್ತೀರಿ. ಮುಂದೆ ನೀವು ನೋಡ್ತೀರಾ, ಲಾಸ್ಟ್ ಕಟ್ ಮಾಡೋದು ತೋರಿಸ್ತೀನಲ್ಲ ಈ ವಿಡಿಯೋದಲ್ಲಿ, ಆಗ ಗೊತ್ತಾಗುತ್ತೆ, ನಿಮ್ಗೆ ಕ್ಲಾರಿಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ಫೈನಲಿ ನಿಮಗೆ ಬ್ಯಾಕ್ ಅಂದರೆ ಏನು, ಲೇ ಅಂದರೆ ಏನು ಅಂತ ಅರ್ಥ ಆಗಿದೆ. ಈಗ ನಾವು ಎಂಟ್ರೀಸ್ ತಗೊಳ್ಳೋಣ. ಎಂಟ್ರೀಸ್ ಯಾವ ಥರ ತಗೊಳ್ಳೋಣ ಅಂತ ತೋರಿಸ್ಕೊಡ್ತೀನಿ. ಈಗ ನನ್ನ ಮುಂದೆ ಇರೋದು ರಾಬರ್ಟ್ ಆರಿಕನ್ಸ್ ಮತ್ತು ಅಡೇಲಾ ಸ್ಟ್ರೈಕರ್ಸು. ಈಗ ನಮಗೆ ರಾಬರ್ಟ್ ಆರಿಕನ್ಸ್ ಟೀಮ್ ಅನ್ನೋದು ಗೆಲ್ಲುತ್ತೆ ಅಂತ ಇದೆ. ಈಗ ನಮ್ಮ ಟೀಮ್ ಅನ್ನೋದು ನಾನ್ ಫೇವರೇಟಬಲ್ ಇದೆ. ನಮ್ಮ ಆಪೋಸಿಟ್ ಟೀಮ್ ಅನ್ನೋದು ಫೇವ್ರೇಟಲ್ಲಿದೆ. ನಮ್ಮ ವೋಟ್ಸ್ ಬಂದು 2.2 ಇದೆ. 2.2 ಅಂದರೆ ನಮಗೆ 1,000 ಎಂಟ್ರಿ ತೊಗೊಂಡ್ರೆ ನಮಗೆ 200 ರೂಪೀಸ್ ಪ್ರಾಫಿಟ್ ಅನ್ನೋದು ಬರುತ್ತೆ. ಈಗ ನೋಡಿ, ನಾನು ರಾಬರ್ಟ್ ಆರಿಕನ್ಸ್ ಟೀಮ್ ಮೇಲೆ 25,000 ಅನ್ನೋದು ಎಂಟ್ರಿ ತಗೊಳ್ತಿದ್ದೀನಿ. ಫೈನಲಿ ನಾನು 25,000 ಎಂಟ್ರಿ ಅನ್ನೋದನ್ನ ತಗೊಂಡೆ. ಫ್ರೆಂಡ್ಸ್, ಫೈನಲಿ ನಾವು ಎಂಟ್ರಿ ಅನ್ನೋದನ್ನ ಸಕ್ಸಸ್ಫುಲಿ ತಗೊಂಡಿದ್ದೀರಿ. ಈಗ ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ನ ಮಾಡ್ಕೊಳ್ಬೇಕು ಗೈಸ್. ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ ಮಾಡ್ಕೊಳ್ಬೇಕಂದ್ರೆ ನಮಗೆ ನಮ್ಮ ಟೀಮ್ ಅನ್ನೋದು ಫೇವ್ರೇಟ್ಗೆ ಬರಬೇಕು. ಈಗ ನಮ್ಮ ಟೀಮ್ ಅನ್ನೋದು ಅನ್ಫೇವ್ರೇಟು, ಆಪೋಸಿಟ್ ಟೀಮ್ ಅನ್ನೋದು ಫೇವ್ರೇಟಲ್ಲಿದೆ. ನಮ್ಮ ಟೀಮ್ ಅನ್ನೋದು ಫೇವ್ರೇಟ್ ಬರೋ ಗಂಟ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, 2.20 ವೋಟ್ಸ್ ಇದೆ. ನಾವು 2.20 ವೋಟ್ಸಲ್ಲಿ ನಾವು ಎಂಟ್ರಿ ಅನ್ನೋದನ್ನ ತೊಗೊಬೇಕು. ಈ 2.20 ವೋಟ್ಸ್ಗಿಂತ ಕಮ್ಮಿ ಬಂದಾಗ ವೋಟ್ಸ್ ಅನ್ನೋದು ಕಮ್ಮಿ ಬಂದಾಗ ನಮ್ಮ ಟೀಮ್ ಅನ್ನೋದು ಫೇವ್ರೇಟ್ಗೆ ಹೋಗುತ್ತೆ. ನಮ್ಮ ಟೀಮ್ ಅನ್ನೋದು ನಾವು ಎಂಟ್ರಿ ತೊಗೊಂಡಿರೋ ವೋಟ್ಸ್ಗಿಂತ ಕಮ್ಮಿಗೆ ಬಂದಾಗ ನಾವು ಬುಕ್ ಸೆಟ್ ಮತ್ತು ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ ಅನ್ನೋದನ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ರೀತಿಯೂ ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಕ್ಸಾಂಪಲ್ಲು 2.20 2.50 ಇತ್ತಂದರೆ ನಾವು ಲಾಸ್ಟ್ ಕಟ್ ಬುಕ್ ಸೆಟ್ ಮಾಡ್ಕೊಳ್ಳೋಲ್ಲ.
ಬರೀ 2.1 ಇತ್ತಂದರೆ ನಾವು ಲಾಸ್ ಕಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಆಗಲೇ ಇನ್ನೊಂದು ಎಂಟ್ರಿ ತೊಗೊಂಡಿದ್ದೆ. ಆ ಎಂಟ್ರಿ ತೊಗೊಂಡಿರೋದನ್ನ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅದರಿಂದ ನಾನು ಇಲ್ಲಿ ತೋರಿಸಿಲ್ಲ. ಆಗಲೇ 2.20 ಇದ್ದಾಗೆ ನಾನು ಅದನ್ನು 15,000 ಇನ್ನೊಂದು ಎಂಟ್ರಿಯನ್ನು ತೊಗೊಂಡಿದ್ದೆ. ಫ್ರೆಂಡ್ಸ್ ಫೈನಲಿ ನಮಗೆ ನಮ್ಮ ಟೀಮ್ ಅನ್ನೋದು ಫೇವ್ರೇಟ್ ಬಂದಿದೆ. ನೋಡ್ತಿದ್ರಲ್ಲ, ಆರ್ಬರ್ಟೋ ರಿಕಲ್ಸ್ ಅನ್ನೋದು ಟೀಮ್ ಅನ್ನೋದು ಫೇವ್ರೇಟ್ ಬಂದಿದೆ. ಆಪೋಸಿಟ್ ಟೀಮ್ ಅನ್ನೋದು ನಾನ್ ಫೇವ್ರೇಟ್ಗೆ ಹೋಗಿದೆ. ಈಗ 1.34 ಇದೆ ಪ್ರೆಸೆಂಟು ನಮಗೆ ಓಟ್ಸ್ ಅನ್ನೋದು ಓಡ್ತಿದೆ. ಈಗ ಇದೇ ನಮಗೆ ಬೆಸ್ಟ್ ಲಾಸ್ಟ್ ಕಟ್ ಮತ್ತು ಬುಕ್ ಸೆಟ್ ಮಾಡ್ಕೊಳ್ಳೋಕ್ಕೆ ಇರೋ ಸಮಯ. ಈಗ ನಾವೇನು ಮಾಡೋಣ ಅಂದರೆ ಲಾಸ್ಟ್ ಕಟ್ ಮಾಡ್ಕೊಂಬಿಡೋಣ. ಫಸ್ಟು ನಾವು ಲಾಸ್ಟ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಬುಕ್ ಸೆಟ್ ಮಾಡ್ಕೊಳಕ್ಕಾಗಲ್ಲ, ಫಸ್ಟು ಲಾಸ್ಟ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟ್ ಕಟ್ ಮಾಡ್ಕೊಳ್ಬೇಕಂದ್ರೆ ನಮಗೆ ಲೇ ಇದೆಯಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಲೇ ಏನಕ್ಕೆ ಯೂಸ್ ಮಾಡ್ತೀರಿ ಅಂದರೆ ನಾವು ಲಾಸ್ಟ್ ಕಟ್ ಮಾಡ್ಕೊಳ್ಳೋಕ್ಕೆ ನಾವು ಲೇ ಅನ್ನೋದನ್ನ ಯೂಸ್ ಮಾಡ್ತೀರಿ. ನೋಡ್ತಿದ್ರೆ ಲೇ ಮೇಲೆ ನಾನು ಕ್ಲಿಕ್ ಮಾಡಿ ನಾವು ಎಷ್ಟು ಅಮೌಂಟ್ ಹಾಕಿದ್ರೋ ಆಗಲೇ ನಾವು ಅಷ್ಟು ಅಮೌಂಟ್ ಅನ್ನೋದನ್ನ ಎಂಟ್ರಿ ಮಾಡಿ ಪ್ಲೇಸ್ ಮಾಡ್ತೀನಿ. 40,000 ಎಂಟ್ರಿ ಅನ್ನೋದನ್ನ ತಗೊಂಡಿದ್ರಿ. ಈಗ 40,000 ಎಂಟ್ರಿ ಅನ್ನೋದನ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಓಟ್ಸ್ ಬೆಟ್ ಅನ್ನೋದು ರಿಜೆಕ್ಟ್ ಆಯಿತು. ಯಾಕಪ್ಪ ಅಂದರೆ ಬಾಲ್ ರನ್ನಿಂಗ್ ಇದ್ದರೆ, ಅಕಸ್ಮಾತ್ ವಿಕೆಟ್ ಬಿದ್ದಿದ್ರೆ, ಆ ಥರ ಬಾಲ್ ರನ್ನಿಂಗಲ್ಲಿದ್ದರೆ ಈ ಥರ ರಿಜೆಕ್ಟ್ ಆಗ್ತಿರುತ್ತೆ. ಬಾಲ್ ಟು ಬಾಲ್ ರನ್ ಇದ್ದರೆ. ಈಗ ನೋಡಿ ಫೈನಲಿ ನಮಗೆ 40,000 ಅನ್ನೋದು ಲಾಸ್ಟ್ ಕಟ್ ಅನ್ನೋದು ಮಾಡ್ಕೊಂಡ್ರಿ. ಈಗ ಲಾಸ್ಟ್ ಕಟ್ ಮಾಡ್ಕೊಂಡ್ರಿ. ಈಗ 40,000 ಅನ್ನೋದು ನಮ್ಮ ಅಕೌಂಟ್ ಬಂದು ಬಿದ್ದಿದೆ. ನೋಡ್ತಾ ಇರ್ಬೋದು, ಅಕೌಂಟ್ ಬಂದು ಬಿದ್ದಿದೆ. ಈಗ ನಮಗೆ ಲಾಸ್ಟ್ ಕಟ್ ಮಾಡೋದ್ರಿಂದ ನಮಗೆ ನಮ್ಮ ಅಮೌಂಟ್ ಅನ್ನೋದು ನಮ್ಗೆ ಬಂದಿದೆ. ಮಿಕ್ಕಿದ ರಿಮೈನಿಂಗ್ ಎಷ್ಟು ಪರ್ಸೆಂಟೇಜ್ ಓಡ್ಸಿತ್ತೋ ಅದ್ರ ಮೇಲೆ ನಮಗೆ 42,400 ರೂಪೀಸ್ ಅನ್ನೋದು ನಮ್ಮ ಟೀಮ್ ಗೆದ್ದರೆ ಬರುತ್ತೆ. ಈಗ ನಾವು ಇದು ಲಾಸ್ಟ್ ಕಟ್ ಆಯಿತು. ನಾವು ಬುಕ್ ಸೆಟ್ ಮಾಡ್ಕೊಬೇಕಂದ್ರೆ ಬುಕ್ ಸೆಟ್ ಮಾಡಿಕೊಂಡ್ರೆ ಎರಡು ಟೀಮು ವಿನ್ ಆದರೂ ನಮಗೆ ಅಮೌಂಟ್ ಬರಬೇಕು ಅಂದರೆ ಆಗ ನಾವು ಬುಕ್ ಸೆಟ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡ್ತಿದ್ರಲ್ಲ, 42,400 ರೂಪೀಸ್ ಇದೆ. ಈಗ ನಾನು ಎರಡು ಟೀಮ್ ಗೆದ್ರೂ ನನಗೆ ಅಮೌಂಟ್ ಬರಬೇಕು, ಆ ಥರ ಮಾಡ್ಕೊಳ್ತಿದ್ದೀನಿ ಬುಕ್ ಸೆಟ್ಟು. ನೋಡಿ 10,000 ಅನ್ನೋದು ನಮ್ಮ ಟೀಮ್ ಫೇವ್ರೇಟ್ ಟೀಮಿಂದ ಆಪೋಸಿಟ್ ಟೀಮ್ಗೆ 10,000 ಅನ್ನೋದನ್ನ ನಾನು ಬೆಟ್ ಅನ್ನೋದನ್ನ ಹಾಕ್ತಿದ್ದೀನಿ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ನಾವು ಬೆಟ್ ಅನ್ನೋದನ್ನ ಎಂಟ್ರಿ ಅನ್ನೋದನ್ನ ತಗೊಳ್ಬೇಕಾಗುತ್ತೆ. ಫೈನಲಿ ನಾನು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ 10,000 ಅನ್ನೋದನ್ನ ಎಂಟ್ರಿ ಅನ್ನೋದನ್ನ ತಗೊಂಡೆ. ಯಾವುದೇ ರೀತಿ ನಮ್ಮ ಮೈನ್ ಅಕೌಂಟಿಂದ ಅಮೌಂಟ್ ಅನ್ನೋದು ಕಟ್ಟಾಗಲ್ಲ. ಇದು ನಮ್ಮ ಪ್ರಾಫಿಟ್, ನಮ್ಮ ಟೀಮ್ ಪ್ರಾಫಿಟ್ಟಿಂದನೇ ಇಲ್ಲಿ ಈ ಆಪೋಸಿಟ್ ಟೀಮ್ಗೂ ಬಂದು ಬಿದ್ದಿರುತ್ತೆ. ಈಗ ನೋಡಿ ನಮಗೆ 32,000 ನಮಗೆ 32,400 ರೂಪೀಸು ನಮ್ಮ ಫೇವ್ರೇಟ್ ಟೀಮ್ ಗೆದ್ದರೆ ಬರುತ್ತೆ. ಆಪೋಸಿಟ್ ಟೀಮ್ ಗೆದ್ರೂ ನಮಗೆ 32,000 ಬರುತ್ತೆ. ಇದೇ ಬುಕ್ ಸೆಟ್ ಅಂದರೆ. ನಿಮಗೆ ಕ್ಲಾರಿಟಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬುಕ್ ಸೆಟ್ ಯಾವ ಥರ ಮಾಡ್ಕೊಳ್ಳೋದು, ಲಾಸ್ಟ್ ಕಟ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ಥರ ನಿಮಗೆ ಏನು ನೆಕ್ಸ್ಟು IPL ಬರ್ತಿದೆ, IPLಲ್ಲಿ ನೀವು ಅರ್ನ್ ಮಾಡ್ಕೊಳ್ಬೇಕು ಅಂದರೆ ಆದಷ್ಟು ಟಿಪ್ಸು ಟ್ರಿಕ್ಸ್ ಬೇಕಂದರೆ ಆದಷ್ಟು ಜಾಯ್ನ್ ಆಗಿ. ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನೋದನ್ನ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿದ್ರೆ ನಿಮಗೇನಾದರೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂದ್ಕೊಂಡ್ರೆ ಮಾತ್ರನೇ ಜಾಯ್ನ್ ಆಗಿ, ಬಲವಂತವಾಗಿ ಜಾಯ್ನ್ ಆಗೋಕ್ಕೆ ಹೋಗ್ಬೇಡಿ. ನಂತರ ನೀವೂ ಅರ್ನ್ ಮಾಡಬೇಕು ಅಂದರೆ ಬನ್ನಿ, ನನ್ನ ತಿಳಿದಿರೋಷ್ಟು ಟಿಪ್ಸ್ ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಫೋರ್ಸ್ ಅಂತೂ ಇಲ್ಲ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಬಂದು ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ. IPL ಪ್ರಿಡಿಕ್ಷನ್ ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನೋದನ್ನ ನಾನು ಈ IPLನಿಂದ ಕೊಡ್ತೀನಿ. ಆದಷ್ಟು ನೀವು ಆಗೋರೆಲ್ಲ ಜಾಯ್ನ್ ಆಗಿ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.